ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಮ್ಮನೆ ಏನೇನೆಲ್ಲ ನಡೆಯುತ್ತೆ ನೋಡೋಣ. ಇವತ್ತು ಬೆಳಗ್ಗೆ ಬೇಗ ಇದ್ದು ನನ್ನ ಮಗ ಕಾಲೇಜ್ಗೆಲ್ಲ ಹೋದ, ರೆಡಿ ಮಾಡಿ ಕಳಿಸ್ದೆ. ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ತಿದ್ದೆ. ಇವತ್ತೇನಿಲ್ಲ, ಸಿಂಪಲ್ಲು. ನಮ್ಮ ಮನೇಲಿ ಯಾವಾಗಲೂ ಗೋಧಿ ದೋಸೆ, ರಾಗಿ ದೋಸೆ ಈ ದೋಸೆಗಳೇ ಜಾಸ್ತಿ ಮಾಡೋದು. ಇವತ್ತು ಗೋಧಿ ದೋಸೆ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಅವರು ಇನ್ನೂ ನೀರು ಖಾಲಿಯಾಗಿತ್ತು, ನೀರು ತೊಗೊಂಡು ಬನ್ನಿ ಅಂತ ಅಂದೆ. ಬೆಳಗಿನ ಜಾವ ಏನಾದರೂ ಒಂದೊಂದು ಕೆಲಸಗಳು ಇರುತ್ತಲ್ಲ, ಇನ್ನೂ ನೀರು ತಗೊಬಂದು ಕೊಟ್ಬಿಟ್ಟು ಹೋದರು. ಇನ್ನು ಅದು ನೀರೆಲ್ಲ ನಾವು ತರೋಕ್ಕಾಗಲ್ಲ, ಅವರೇ ತಂದು ಕೊಡ್ತಾರೆ ಹೊರ್ಗಡೆ. ಇನ್ನು ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಮಾತಾಡ್ತಾ ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದೆ. ಹಂಗೇ ನನಗೂ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಯಾಕೆ ಸುಮ್ಮನೆ, ಹೆಂಗಿದ್ರು ಟೈಮ್ ಆಗಿದೆ, ಈಗ ಸ್ನಾನಕ್ಕೆ ಅರ್ಜೆಂಟಲ್ಲಿ ಕೂರೋಕ್ಕಾಗಲ್ಲ ಅಂದ್ಬಿಟ್ಟು, ಇನ್ನು ಅವ್ರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಯಾಕೆ ತುರಿ ಮಾಡೋದು ಅಂತ ಅಂದ್ಬಿಟ್ಟು ಅವ್ರ ಜೊತೆನೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಹಂಗೆ ಸುಮ್ಮನೆ ಇರುತ್ತಲ್ಲ, ಅದು ಇದು ಲೋಕ ರೂಢಿ ಮಾತುಗಳು ಮಾಮೂಲಿ ಡೈಲಿ ಏನಾದರೂ ಒಂದೊಂದು ಇರುತ್ತಲ್ಲ, ಆ ಥರ ಮಾತಾಡ್ಬಿಟ್ಟು ಕೂತ್ಕೋತೀನಿ. ಯಾಕೆಂದರೆ ಅವ್ರಿಗೆ ಹೊರಡೋ ಟೈಮಲ್ಲಿ ಯಾಕೆ ಸುಮ್ಮನೆ ಅವ್ರಿಗೂ ಗಡಿಬಿಡಿ, ನಮಗೂ ಗಡಿಬಿಡಿ. ಅವರು ತಾಳ್ಮೆಯಿಂದ ಸಮಾಧಾನದಿಂದ ತಿಂದ್ಕೊಂಡು ಊಟ ತಿಂಡಿ ತಿಂದ್ಕೊಂಡು ಆರಾಮ್ಸೆ ಹೊರಡ್ಬೋದಲ್ವ. ಆಮೇಲೆ ಮಾಡ್ಕೊಳ್ಳೋದು ನಾವೇನು ಒಬ್ಬೊಬ್ಬರೇ ಇರ್ತೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ಅವರು ಹೋದರು ಡ್ಯೂಟಿಗೆ. ಇನ್ನು ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಬೆಡ್ಶೀಟ್ ಎಲ್ಲ ಇತ್ತು. 5 ಡೇಸ್ ಆಗಿತ್ತಲ್ಲ ನನಗೆ. ಆವಾಗಲಿಂದನೂ ಬಟ್ಟೆ, ಬೆಡ್ಶೀಟು, ಬೆಡ್ ಸ್ಪ್ರೆಡು ಅಂದರೆ ಎಲ್ಲನೂ ಒಗ್ದಿರಲಿಲ್ಲ. ಆದರೆ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಮಂತ್ಲಿ ಒನ್ಸ್ ಒಗೆದು ಇನ್ನು ಅದನ್ನೆಲ್ಲ ಒಗೆದು ನಾನು ಸ್ನಾನ ಮಾಡ್ಕೊಬಂದು ತಿಂಡಿ ಪೂಜೆ ಮಾಡಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ರೆಡಿ ಅಂತ ಏನೇನು ದೋಸೆ ಹಾಕ್ಕೊಂಡೆ ಬಿಸಿ ಬಿಸಿಯಾಗಿ. ಸ್ವಲ್ಪ ಅದು ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಗೋಧಿ ದೋಸೆ ಅಲ್ವಾ, ಮೆತ್ತಗಾದರೂ ಚೆನ್ನಾಗಿರುತ್ತೆ. ಅದು ಮೆತ್ತಗಾದಷ್ಟು ಇನ್ನೂ ಒಂದು ಸ್ವಲ್ಪ ಗಟ್ಟಿಗೆ ಚೆನ್ನಾಗೇ ಬಂದಿರುತ್ತೆ. ಅದೇನು ಮೆತ್ತಗೆ ಬಿಸಿನೇ ಬೇಕು ಅಂತ ಏನಿಲ್ಲ. ಬಿಸಿಲಿದ್ದಾಗ ಇನ್ನೂ ಸಾಫ್ಟಾಗಿರುತ್ತೆ. ಸ್ವಲ್ಪ ಆರೋದ್ರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗೇ ಇರುತ್ತೆ. ನಮಗೇನು ಅದೇ ಥರ ಬೇಕು ಇದೇ ಥರ ಬೇಕು ಅಂತಲ್ಲ, ನಾವೇನು ಫುಡ್ಡಲ್ಲಿ ಎಲ್ಲ ಥರನೂ ಅಡ್ಜಸ್ಟ್ ಮಾಡ್ಕೋತೀವಿ. ಇನ್ನು ಮಾಡಿಕೊಂಡು ತಿಂಡಿ ಎಲ್ಲ ತಿಂದಾಯಿತು. ಪೀರಿಯಡ್ ಆಗಿದ್ನಲ್ಲ, 5 ಡೇಸ್ ಆಗಿತ್ತು. ಎಲ್ಲ ಕ್ಲೀನ್ ಮಾಡಿದೆ. ಬೇರೆ ಕವರನ್ನು ಅಷ್ಟೇ. ನಮ್ಮನೆ ಬೆಡ್ಗಳಂದರೆ ತುಂಬ ಈಗ ಹಳೇದಾಗ್ಬಿಟ್ಟಿದೆ. ಈಗ ಹೊಸ್ದಾಗಿ ತರಬೇಕು ಅಂದರೆ ನಾನಿನ್ನೂ ತರಿಸಿಲ್ಲ. ಈಗ ಸದ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೀವಿ. ಅದನ್ನೇ ಹೇಳ್ತಿದ್ದೆ. ಅದು ಪಾಪುಲಿ, ನನ್ನ ಮಗ ಪಾಪುಲಿ ಇದ್ದಾಗ ತಂದಿದ್ದು. ಎಲ್ಲ ಹಳೇದಾಗ್ಬಿಟ್ಟಿದೆ. ಈಗ ಹೊಸದು ತರಬೇಕು. ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀವಿ. ಈ ಬೇಸಿಗೆಯಲ್ಲಿ ನೀರು ಕುಡಿತಾ ಇರಬೇಕು. ನೀರು ಎಷ್ಟು ಕುಡಿದ್ರೂ ಸಾಕಾಗಲ್ಲ ಈ ಟೈಮಲ್ಲಿ. ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ಈಗ ಬೇಸಿಗೆ ಟೈಮು, ತುಂಬ ನೀರು ಕುಡಿಬೇಕು, ಡಿಹೈಡ್ರೇಟ್ ಆಗುತ್ತೆ. ಫೋನ್ನಲ್ಲೆಲ್ಲ ನೋಡ್ತಿದ್ದೀರಾ, ಇವಾಗ ಎಲ್ಲ ಬಿಸಿಲು ಜಾಸ್ತಿ ಆಗುತ್ತೆ, ಜಾಸ್ತಿ ಬಿಸಿಲು ಬರುತ್ತೆ. ಮಕ್ಕಳನ್ನೆಲ್ಲ ಹೊರ್ಗಡೆ ಬಿಡಬೇಡಿ. ನೀವು ಅಷ್ಟೇ ಹೆಚ್ಚಿಗೆ ಒಂಥರ ಗಾಢ ಬಟ್ಟೆಗಳು ಅಂದರೆ ಡಾರ್ಕ್ ಬಟ್ಟೆಗಳನ್ನ ಹಾಕ್ಕೊಂಡು ಓಡಾಡಬೇಡಿ. ಆದಷ್ಟು ಲೈಟ್ ಕಲರ್ ಇರುತ್ತಲ್ಲ, ಆ ಕಲರ್ಗಳನ್ನ ಹಾಕ್ಕೊಳ್ಳಿ ಅಂತ ಎಲ್ಲ ಸ್ವಲ್ಪ ಅನೌನ್ಸ್ಮೆಂಟ್ ಬರ್ತಿದೆ. ಯಾಕೆಂದರೆ ಬಿಸಿಲು ಹಂಗೆ ಇದೆ, ಬಿಸಿಲು ಜಾಸ್ತಿ ಇದೆಯಲ್ವಾ, ಅದಕ್ಕೆ. ಮತ್ತು ಈ ಟೈಮಲ್ಲೆಲ್ಲ ಚೆನ್ನಾಗಿ ನೀರು ಕುಡಿಬೇಕು, ಕೂಲ್ ಡ್ರಿಂಕ್ಗಳು ಕುಡಿಬೇಕು. ಒಳಗಡೆ ಇರೋರಾಗಲಿ ಹೊರಗಡೆ ಇರೋರಾಗಲಿ ಆದಷ್ಟು ಲಿಕ್ವಿಡ್ ಫುಡ್ಗಳನ್ನ ಹೆಚ್ಚು ತಗೊಂಡಷ್ಟು ಒಳ್ಳೆಯದು. ಯಾಕೆ ಅಂದರೆ ಗೊತ್ತಲ್ಲ, ಇವಾಗೆಲ್ಲ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಟ್ ಆಗುತ್ತೆ. ಒಂದು ಕಿಡ್ನಿ ಸ್ಟೋನು ಆ ಥರ ಎಲ್ಲ ಆಗೋಂಥ ಸಂದರ್ಭಗಳಿರುತ್ತೆ. ಹೆಲ್ತ್ ಕಡೆ ಗಮನ ಕೊಡಬೇಕಲ್ವ, ಅದರಿಂದ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ನಂದು ಇವತ್ತೆಲ್ಲ ದಿನ ಬರೀ ಬಟ್ಟೆ ಒಗೆಯೋದು, ಬಟ್ಟೆ ತಂದು ಮಡ್ಸೋದು, ಮನೆ ಒರೆಸು, ಕ್ಲೀನ್ ಮಾಡು ಇದರಲ್ಲೇ ಆಗೋಯಿತು. ನನಗೂ ಎಲ್ಲ ಒಂದು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಇವತ್ತು ಇಷ್ಟೇ ಮಾಡೋಕ್ಕಾಗಿದ್ದು ನನ್ನ ಕೈಲೂ. ವಿಡಿಯೋ ಹೆಚ್ಚಿಗೆ ಏನೂ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಇವತ್ತಿಗಿಷ್ಟು ಸಾಕು, ನಾಳೆಗೆ ಮಾಡೋಣ ವಿಡಿಯೋನ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ. ನಾನು ರೆಸ್ಟ್ ಮಾಡೋಕ್ಕೆ ಅಂತ ಹೋದೆ. ಸನ್ರೈಸ್ ಅನ್ನೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲುಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಮೋಡ ಇದ್ದಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಮೋಡದ ಮರೆಯಲ್ಲಿ
ಮತ್ತು ಇಬ್ನಿ ಇದ್ದಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಸನ್ರೈಸು. ಒಂದೊಂದು ಟೈಮಲ್ಲಿ ಒಂದೊಂದು ಕ್ಲೈಮೇಟ್ ಎಂಜಾಯ್ ಮಾಡೋದೇ ಒಂಥರ ಚೆನ್ನಾಗಿರುತ್ತಲ್ವ. ಯಾವ ಟೈಮಲ್ಲೂ ಮಿಸ್ ಮಾಡ್ಕೋಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎದ್ದು ಒಂದು ಸ್ವಲ್ಪ ಅದನ್ನೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಎಷ್ಟೇ ಸ್ಟ್ರೆಸ್ ಇದ್ದರೂ ಒತ್ತಡಗಳಿದ್ರೂ ಎಷ್ಟೋ ಕಡಿಮೆ ಆಗುತ್ತೆ. ಇಲ್ಲಿ ಅಂತಲ್ಲ, ಹಳ್ಳೀಲಿ ಸಿಟಿಲಿರೋರು ಎಲ್ಲೇ ಇರೋರು ಸ್ಟೂಡೆಂಟ್ಗಳು ಮಕ್ಕಳುಗಳು ಒಂದು ಸ್ವಲ್ಪ ಈ ಬೆಳಗಿನ ವಾತಾವರಣನ ಎಂಜಾಯ್ ಮಾಡಿ. ಒಂದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ನಾನು ಮಿನಿ ಗಾರ್ಡನ್ ಥರ ಮೇಲ್ಗಡೆ ಸ್ವಲ್ಪನೇ ಪಾಟ್ ಇಟ್ಕೊಂಡಿದ್ದೀನಿ, ಅಲ್ಲೊಂದು ಇಲ್ಲೊಂದು. ಅದನ್ನು ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಇದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ಇನ್ನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಮುಂದೆ ಎಲ್ಲ ಸ್ಕ್ರೀನ್ ಥರ ಈ ಥರ ಬಿಟ್ಕೊಂಡಿರ್ತೀವಿ. ಇದಕ್ಕೆ ಏನಂತಾರೆ ನನಗೂ ಸರಿಯಾಗಿ ಹೆಸರು ಗೊತ್ತಿಲ್ಲ. ಈ ಥರ ಹಾಕ್ಸಿದ್ದೀವಿ. ಇದಕ್ಕೆ ಏನಂತ ಹೆಸರು ನನಗೂ ಸರಿಯಾಗಿ ಗೊತ್ತಿಲ್ಲ. ಬ್ಲೆಂಡರ್ ಏನಂತಾರೆ ಅದಕ್ಕೆ ಸರಿಯಾಗಿ. ನಿಮ್ಗೇನಾದರೂ ನೇಮ್ ಗೊತ್ತಿದ್ರೆ ಅದೊಂದು ಸ್ವಲ್ಪ ಮೆನ್ಷನ್ ಮಾಡಿ, ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಇನ್ನು ಅದನ್ನು ಎಲ್ಲನೂ ಕಸ ಎಲ್ಲ ಗುಡಿಸಿ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬೆಳಗ್ಗೆನೇ ನೀರಾಕಿ ನೋಡಿ. ನಮ್ಮ ತುಳಸಿ ಗಿಡನೂ ಯಾಕೋ ಒಣಗ್ತಿದೆ. ಏನು ಹಾಕ್ಬೇಕು ಅದಕ್ಕೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹಾಕಿದ್ರೂ ಬೆಳೀತಿಲ್ಲ. ಚೆನ್ನಾಗಿ ಬಂದಿತ್ತು ಎಲ್ಲ ಸ್ವಲ್ಪ ಒಣಗೋಗಿದೆ. ಇವಾಗ ಸ್ವಲ್ಪ ನೀರು ಹಾಕಿ ಹಾಕಿ ಚಿಗುರುತ್ತಿದೆ. ಏನಕ್ಕೆ ಒಣಗೋಯ್ತು ಅಂತಲೂ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಒಣಗೋಯ್ತು. ಏನು ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ಹಂಗೇನೆ ಇನ್ನೇನು ಡೈಲಿ ನೀರು ಹಾಕ್ತಿದ್ದೀನಿ, ನೋಡೋಣ ಚಿಗುರುತ್ತಾ ಅಂತ. ಇಲ್ಲಾಂದರೆ ಬೇರೆ ಹೊಸ ಗಿಡನೇ ಹಾಕಬೇಕು. ಇನ್ನು ನಾನು ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಬೆಳಿಗ್ಗೆ ಅಂದರೆ ಮಾಮೂಲಿ ಇವೆಲ್ಲ ಡೈಲಿ ರೊಟೀನ್ಗಳು ಅಂತಲೇ ಹೇಳ್ಬೋದು. ನಮಗೆ ಗೃಹಿಣಿಯರಿಗೆ ಡೈಲಿ ಇವು ಮಾಡೋಂಥ ಕೆಲಸಗಳು. ಆದರೆ ಇವೆಲ್ಲ ಮಾಡಿದ್ರೇ ಒಂಥರ ಮನೆಗೆ ಲಕ್ಷಣ ಶೋಭೆ ಅಲ್ವಾ. ಗುಡ್ ಮಾರ್ನಿಂಗ್. ಇನ್ನು ನಮ್ಮನೆಯವರು ವಾಕಿಂಗ್ ಮುಗಿಸ್ಕೊಂಡು ಬಂದರು. ಅಷ್ಟರೊಳಗಡೆ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಬೆಳಗಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸಗಳು ಮಾಡಬೇಕಲ್ಲ. ಬೆಳಿಗ್ಗೆ ಟೈಮು ಅಂದರೆ ಏನು ಕೆಲಸಗಳಂತೂ ಹಂಗೆ ಎಷ್ಟು ಮಾಡಿದ್ರೂ ಮುಗಿತಿರಲ್ಲ, ಮಾಡ್ತಾಯಿರ್ತೀವಿ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನನಗೂ. ನಾವು ಇರೋದು 3 ಜನ ಆದ್ರೂ ಇಷ್ಟೊಂದು ಕೆಲಸ ಇರುತ್ತೆ. ಒಂದೊಂದ್ಸರಿ ನನಗೆ ಅನಿಸುತ್ತೆ ಇದೇ ನಮ್ಮನೆ ಮಾತ್ರ ಕೆಲಸ ಇದೇ ಥರನೇ, ಇಲ್ಲ ಎಲ್ಲರ ಮನೆಯಲ್ಲೂ ಹಿಂಗೇನಾ ಅಂತ ಅನಿಸುತ್ತೆ. ಅದು ಏನು ಎಷ್ಟು ಮಾಡಿದ್ರೂ ಬೆಳಿಗ್ಗೆ ಟೈಮ್ ಮುಗಿಯೋದೇ ಇಲ್ಲ ಬೇಗ ಬೇಗ. ನಾನು ಮಾಡ್ತೀನಿ ಸ್ಪೀಡಾಗಿ ಅಂತೇನಿಲ್ಲ, ಒಟ್ನಲ್ಲಿ ಮಾಡ್ತಾಯಿರ್ತೀನಿ. ಅದೇನು ಮುಗಿಯಲ್ಲ. ಒಂದೊಂದ್ಸರಿ ನನಗೇನೆ ಅಯ್ಯೋ ಇದೇನು ಹಿಂಗೆ ನಮ್ಮನೆ ಇದೇನು ಜಾಸ್ತಿ ಜನ ಇದ್ದೀವ ಕಮ್ಮಿ ಜನ ಇದ್ದೀವ ಅಂತ ಡೌಟ್ ಬಂದುಬಿಡುತ್ತೆ ಒಂದೊಂದ್ಸರಿ. ಅಷ್ಟು ಕೆಲಸ ಇರುತ್ತೆ ಒಂದೊಂದ್ಸರಿ ಏನು ಕೆಲಸ ಇರೋಲ್ಲ. ಅಯ್ಯೋ ದಿನವೇ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಎಷ್ಟು ಏನೂ ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಒಂದೊಂದ್ಸರಿ ಜಾಸ್ತಿ ಕೆಲಸ ಇದ್ದರೂ ಹಂಗೆ ಆಗೋಲ್ಲ, ಜಾಸ್ತಿ ಕೆಲಸ ಇಲ್ಲದೇ ಇದ್ದರೂ ಆಗೋಲ್ಲ. ಹಿಂಗೇನೆ ನೋಡಿ ನಮ್ಮದು ಅಂತಲ್ಲ, ಎಲ್ರಿಗೂ ಅಷ್ಟೇ ಅಲ್ವಾ. ಕೆಲಸ ಇದ್ದಾಗ ಅಯ್ಯೋ ಇಷ್ಟೊಂದು ಕೆಲಸನ ಅಂತೀವಿ, ಕೆಲಸ ಇಲ್ಲದೆ ಇದ್ದಾಗ ಏನು ಕೆಲಸ ಇಲ್ಲ ಅಂತೀವಿ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಎಲ್ಲ ದಿನಗಳನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ತಿಂಡಿಗೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನೇನು ನಡೆಯುತ್ತೆ ನೋಡೋಣ ಬನ್ನಿ. ಹೀಗೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಪಟಪಟ ಅಂತ ಮಾಡಿಬಿಡೋಣ. ನಾನು ಬಾತ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಮಾಡಿದ್ದು ಪಲಾವು ಎಲ್ಲ ಸಾಮಗ್ರಿಗಳು ಸೊಪ್ಪು ಪುದೀನ ಸೊಪ್ಪು ಪ್ರತಿಯೊಂದು ಮನೇಲಿ ಎಲ್ಲ ಇತ್ತು. ಅದಕ್ಕೆ ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಸೋಯಾಬೀನು ಮತ್ತು ಪನ್ನೀರು ಮನೆಯಲ್ಲೇ ಮಾಡಿರೋಂಥ ಪನ್ನೀರು ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಗೊತ್ತಿಲ್ಲ ಅಂದರೆ ಇನ್ನೊಂದು ಸರಿ ತೋರಿಸ್ತೀನಿ, ಕಮೆಂಟ್ ಮಾಡಿ. ಮತ್ತು ಅದನ್ನು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಂಗೇ ಸ್ವಲ್ಪನೇ ಯಾಕೆ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಮತ್ತು ನನ್ನದು ಕುಕ್ಕಿಂಗ್ ಚಾನಲ್ ಇದೆ ಅದರಲ್ಲಿ ನೋಡಿ. ಇನ್ನು ರಾಯ್ತ ಮಾಡ್ಕೊಬಿಡೋದ ಬನ್ನಿ. ಬಾತ್ಗೆಲ್ಲ ರೆಡಿ ಆಯಿತು. ಇನ್ನು ವಿಷಲ್ ಕೂಗಬೇಕಷ್ಟೇ. ಇನ್ನು ರಾಯ್ತ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಟೈಮ್ ಇದೆ, ರಾಯ್ತ ಮಾಡ್ಕೊಬಿಡೋಣ. ಇನ್ನು ಇವತ್ತು ಸೌತೆಕಾಯಿ ಎಲ್ಲ ಪ್ರತಿಯೊಂದು ಇತ್ತು, ಜೊತೆಗೆ ರಾಯ್ತನೂ ಮಾಡಿಬಿಡೋಣ ಅಂತ ಮಾಡಿದೆ. ರಾಯ್ತದಲ್ಲಿ ವೆರೈಟೀಸ್ ಆಫ್ ರಾಯ್ತ ಮಾಡ್ಬೋದು. ಅಂದರೆ ಈರುಳ್ಳಿ ರಾಯ್ತ ಮತ್ತು ಸೌತೆಕಾಯಿ ಎಲ್ಲ ಈ ಥರ ಮಿಕ್ಸ್ ಹಾಕಿ ವೆಜಿಟೇಬಲ್ಸ್ ರಾಯ್ತ ಮಾಡ್ತಾರೆ. ಮತ್ತು ಈ ಥರ ಮಾಮೂಲಿ ಸೌತೆಕಾಯಿ ರಾಯ್ತ ಮಾಡ್ತಾರೆ. ಮತ್ತು ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ನೂ ಆ್ಯಡ್ ಮಾಡ್ತಾರೆ. ನಿಮಗೆ ಅನುಕೂಲ, ಮನೇಲಿ ಹೆಂಗಿರುತ್ತೆ ಅನುಕೂಲ ನೋಡಿಕೊಂಡು ಮಾಡಿ. ಇವತ್ತು ನಾನು ಮಾಡಿರೋದು ಸೌತೆಕಾಯಿ ರಾಯ್ತ. ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ
ಚೆನ್ನಾಗೇ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತೆಲ್ಲ ಚೆನ್ನಾಗಿ ಬಂತು. ನಿಮಗೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು, ಹೆಚ್ಚಿಗೆ ನೋಡಬೇಕು, ನೀಟಾಗಿ ಕ್ಲೀನಾಗಿ ನೋಡಬೇಕು, ಡೀಟೇಲಿಂಗಾಗಿ ನೋಡಬೇಕು ಅಂತ ಅಂದರೆ ನಂದು ಕುಕ್ಕಿಂಗ್ ಚಾನಲ್ ಇದೆ, ಅಡುಗೆ ಮಾಡಿ ರುಚಿ ನೋಡಿ ಅಂತ ಅಂದ್ಬಿಟ್ಟು. ಅದು ನಿಮಗೆ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ನೋಡಿ. ಫ್ಯಾನ್ ಕೆಳಗಡೆ ತಂದಿಟ್ಟಿದ್ದೀನಿ. ಹೋಗಿ ಟೈಮ್ನಲ್ಲಿ ಹಣವನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಇದನ್ನ ಸಂಪೂರ್ಣವಾಗಿ ನಾವು ತನಿಖೆಗೆ ಹಾಕ್ತೇವೆ. ಸರ್ಕಾರದಿಂದ ಸಂಪೂರ್ಣ ತನಿಖೆ ಮಾಡುತ್ತೇವೆ. ಇದನ್ನ ಸುಲಭವಾಗಿ ಭಕ್ತರು ಬಿಡೋದಿಲ್ಲ. ಇದು ಒಂದು ರೀತಿ ಸಮಾಜದೊಟ್ಟಿಗೆ ಅಕ್ರಸ್ನವರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಸಂಘರ್ಷ ಇನ್ನು ನನ್ನ ಮಗನಿಗೂ ಅಂಬೇಡ್ಕರ್ ಜಯಂತಿ ಇದ್ದಿದ್ದರಿಂದ ಕಾಲೇಜಿಗೆ ರಜೆ ಇತ್ತು. ಅವನು ಏನೋ ಜೆರಾಕ್ಸ್ ಬೇಕು ಅಂತ ಅವ್ರ ಅಪ್ಪನ ಜೊತೆನೇ ಹೋದ. ಇನ್ನು ನಾನು ಅವರು ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಟಿ ವಿ ನೋಡಿಕೊಂಡು ನೀರು ಕುಡಿದೆ. ಯಾಕೆಂದರೆ ನೀರು ಕುಡಿಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಒಂದೊಂದು ಬೆಳಗಿನ ಟೈಮು ಖಾಲಿ ಹೊಟ್ಟೆಲಿ ಚೆನ್ನಾಗಿ ನೀರು ಕುಡಿಬೇಕು. ಏಕೆಂದರೆ ಡೈಜೆಷನ್ಗೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಡಾಕ್ಟ್ರುಗಳು ಹೇಳ್ತಾರೆ, ಬೇಕಾದರೆ ಕೇಳಿ. ಮಧ್ಯಾಹ್ನ ಟೈಮು ಬೇರೆ ಟೈಮೆಲ್ಲ ಕುಡಿತೀವಿ, ಇಲ್ಲ ಅಂತ ಹೇಳಲ್ಲ. ಆವಾಗ ಊಟ ಮಾಡಿರ್ತೀವಲ್ಲ ನೋಡಿ, ಅದಕ್ಕೆ ಕರೆಕ್ಟಾಗುತ್ತೆ. ನಾವು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಕುಡಿದಿದ್ದು ಎಷ್ಟು ಅಂದರೆ ನಮಗೆ ಡೈಜೆಷನ್ಗೆ ಮತ್ತು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ರಕ್ತ ಸಂಚಾರಕ್ಕೆ, ಪ್ರತಿಯೊಂದಕ್ಕೂ ಹೆಲ್ತ್ಗೆ ಬೆನಿಫಿಟ್ ಇದೆ ಅಂತ ಅಂತಾರೆ. ಅದರಿಂದ ನಾವು ಅಟ್ಲೀಸ್ಟು ಬೆಳಗ್ಗೆ ಟೈಮು ಕೆಲವರು ನಿಂಬೆಹಣ್ಣು ಜ್ಯೂಸು ಎಲ್ಲ ಲಿಕ್ವಿಡ್ಗಳೆಲ್ಲ ಮಾಡ್ಕೊಂಡು ಕುಡಿತಾರೆ, ಏನೇನೋ ಮಾಡ್ತಾರೆ. ನಾವು ಅಟ್ಲೀಸ್ಟ್ ನೀರಾದರೂ ಕುಡಿಬೇಕು. ನೀರಾದರೂ ಕುಡಿದ್ರೆ ಎಷ್ಟೋ ಒಳ್ಳೆಯದು. ಅದಕ್ಕೆ ನೀರೇ ಒಂಥರ ಅಮೃತ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಬೆಳಗಿನ ಟೈಮು. ಅಷ್ಟಾದರೂ ಕುಡೀರಿ. ಏನು ಮಾಡಿಕೊಂಡು ಜೇನುತುಪ್ಪ, ನಿಂಬೆಹಣ್ಣು ಆ ಥರ ಏನೇನಾದರೂ ಮಾಡ್ತಾರೆ. ನಾವು ಅಷ್ಟೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀರಾದರೂ ಕುಡೀರಿ. ನೋಡಿ ಎಲ್ಲ ಹೆಂಗೆ ತುಂಬಿದೆ ಅಂದರೆ ಎಲ್ಲನೀಗ ಒಂದು ಕಡೆಯಿಂದ ಜೋಡಿಸ್ಬೇಕು. ನಮ್ಮ ಬೀರೋದು ಒಂದು ಕತೆ ಇದೆ. ನಮ್ಮನೆ ಒಂದು ಸರಿ ಕಳ್ತನ ಆಗಿತ್ತು ನೋಡಿ, ಅದೇ ಬೀರು ಇದು. ಆದರೆ ಇದನ್ನ ಚೇಂಜ್ ಮಾಡಿಲ್ಲ ನೋಡಿ, ಕಳ್ಳ ಹೊಡೆದ್ಬಿಟ್ಟಿದ್ದ ಬೀರನ್ನ ನೋಡಿ. ಇದು ಅದ್ರದ್ದು ಇದು. ಈಗ ಬಟ್ಟೆ ಹಾಕೋಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೀವಿ, ಡೈಲಿ ಯೂಸ್ದು ಅಷ್ಟೇ. ಈಗ ಬನ್ನಿ ಎಲ್ಲ ಜೋಡಿಸ್ಬಿಡೋಣ. ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಚೇಂಜ್ ಮಾಡಿ ಜೋಡಿಸ್ಬಿಡೋಣ. ನನ್ನ ಮಗನಂತೂ ಎಲ್ಲ ಹೆಂಗಂದ್ರೆ ಹಂಗೆ ತುಂಬಿಟ್ಟು ತುರ್ಕಿ ನೋಡಿ, ಎಲ್ಲ ಇದು ಮಾಡಾಕ್ಬಿಡ್ತಾನೆ. ಏನಾದರೂ ಅರ್ಜೆಂಟ್ ಇದ್ದಾಗ ಹೇಳ್ಕೊಳ್ಳೋದು, ಹಂಗೆ ಸೇರಿಸ್ಬಿಟ್ಟು ಹೊಟ್ಟೋಗೋದು. ಇನ್ನು ನೋಡಿದ್ರಲ್ಲ, ನಾವು ಇದು ಡೈಲಿ ಯೂಸ್ಗೆ ಈ ಬೀರೂನ ಏನಕ್ಕೆ ಇಟ್ಕೊಂಡಿರೋದು ಅಂತ ಅಂದ್ಬಿಟ್ಟು, ಅದು ನಮ್ಮದು ಒಂದು ಸರಿ ನಮ್ಮ ಮನೇಲಿ ಕಳ್ಳ ಎಲ್ಲ ಇದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ, ಆಗೋದು ಬೇಡ ಯಾರಿಗೂ ಆ ಥರ. ನಮಗಾಗಿದ್ದೇನೆ ಸಾಕು. ಅಂದರೆ ನಮಗೊಂದು ಸರಿ ಈ ಥರ ಕಳ್ತನ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ. ಆ ಟೈಮಲ್ಲಿ ಇದು ಬೀರು ಎಲ್ಲ ಬಾಗಿಲು ಹೊಡೆದು ಬೀರು ಹೊಡೆದು ನಾವು ಇರಲಿಲ್ಲ, ಊರಿಗೊಟ್ಟೋಗಿದ್ವಿ. ನಮಗೊಂಥರ ಶಾಕ್ ಆಗೋಯ್ತು ಅದು ಬಂದ ತಕ್ಷಣ. ಅಂದರೆ ಏನಂದರೆ ನಮ್ಮ ಮನೇಲಿ ಏನೂ ಇದಿರಲಿಲ್ಲ. ಸ್ವಲ್ಪ ಬೆಳ್ಳಿ ದೀಪಾಲೆ ಕಂಬಗಳು, ದೀಪದ ಕಂಬ ಮತ್ತು ಅರ್ಶಿನದ ಕುಂಕುಮದ ಭರಣಿ, ಮತ್ತು ಸ್ವಲ್ಪ ಬಟ್ಟೆಗಳು, ಸ್ವಲ್ಪ ದೇವ್ರ ಮುಂದೆ ಇಟ್ಟಿದ್ದ ಕಾಸು, ಚಿಲ್ಲರೆ ಕಾಸುಗಳು, ಆ ಥರ ಸ್ವಲ್ಪ ಎಲ್ಲ ಎತ್ಬಿಟ್ಟು ಹೊರ್ಟೋಗಿದ್ರು. ಏನಂದರೆ ನಮಗೆ ದೇವ್ರ ದಯೆ ಅಂತಲೇ ಹೇಳ್ಬೋದು, ದೇವರ ಅನುಗ್ರಹ ಅಂತಲೇ ಹೇಳ್ಬೋದು. ಏನೋ ಯಾವುದೋ ರೂಪದಲ್ಲಿ ನೋಡಿ ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ, ಯಾವತ್ತೂ ಕೈ ಬಿಡೋಲ್ಲ ಅಂತಾರಲ್ಲ, ಹಾಗೆ ನಮಗೇನು ಅಂತ ಒಂದು ಸ್ವಲ್ಪ ಎಲ್ಲ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಎಲ್ಲ ಒಡವೆಗಳೆಲ್ಲ ಸೇಫ್ ಆಯಿತು, ಬಚಾವಾಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಕೇರ್ಫುಲ್ಲಾಗಿರಬೇಕು ನಾವು ಎಷ್ಟೇ ಕೇರ್ಫುಲ್ಲಾಗಿದ್ವಿ ಆದ್ರೂ ಈ ಥರ ಆಯಿತು. ನಾವು ಹೊರ್ಗಡೆ ಹೋದಾಗ ಈ ಥರ ಆಗೋಯಿತು. ಅದು ಹೆಂಗೆ ಹೇಳ್ತೀರಿ, ಯಾರು ನೋಡ್ಕೊಂಡಿರೋರೇ ಮಾಡಿದ್ರೋ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ.
ಇನ್ನೂ ಇರಲಿ ಬಿಡಿ ಅದ್ರ ಕತೆ ನಿಮಗೆ ಹೇಳಿ ಇದು ಮಾಡೋದು ಬೇಡ. ಅಂದರೆ ಏನು ಕೇಳಿದೆ ಅಂದರೆ ಸ್ವಲ್ಪ ಎಲ್ಲರೂ ಅಷ್ಟೇ ಎಚ್ಚರಿಕೆಯಿಂದಿರಿ, ಯಾರನ್ನೂ ಅತಿಯಾಗಿ ನಂಬೋದು ಒಳ್ಳೇದಲ್ಲ. ಯಾರು ಯಾರು ಯಾವ ಥರ ಇರ್ತಾರೆ ಅಂತಲೂ ಗೊತ್ತಿಲ್ಲ. ಇರಲಿ ಅದೊಂಥರ ಅಂದರೆ ಎಲ್ಲರೂ ಅದೇ ಥರ ಇರಲ್ಲ, ಏನೋ ಟೈಮು ಸಮಯಗಳಿಗೆ ಅಂತ ಇರುತ್ತಲ್ಲ, ಆ ಥರ ಆಗುತ್ತೆ. ಏನೋ ನಮ್ಮ ಟೈಮು ಇದಾಗಿತ್ತು ಅಂತ ಅನಿಸುತ್ತೆ. ಆಗ ಅದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಹೇಳ್ಕೋಬೇಕು. ಇನ್ನು ನಾವು ಈ ಬೀರು ಏನೂ ಕೊಡೋಕ್ಕೆ ಹೋಗಲಿಲ್ಲ ಅಂದರೆ ಇನ್ನು ವಾರ್ಡ್ರು ಫೇನು ಇದೆ, ಆದರೆ ಎಷ್ಟು ಬಟ್ಟೆಗಳಿದ್ರು ಇಟ್ಕೊಳ್ಳೋಕ್ಕೆ ಏನೋ ಇದ್ದರೂ ಸಾಲಲ್ಲ ಅಲ್ವಾ. ಅದಕ್ಕೆ ನಾವು ಡೈಲಿ ಯೂಸ್ ಬಟ್ಟೆಗಳನ್ನ ಇದಕ್ಕೆ ಹಾಕೊಬಿಡೋಣ. ಮತ್ತು ಮಿರರು ಇತ್ತಲ್ಲ ಅದರಲ್ಲಿ ಬೀರಲ್ಲಿ, ಅದರಿಂದ ನಮಗೆ ಯೂಸ್ ಆಗುತ್ತಲ್ಲ, ಸುಮ್ಮನೆ ಏನಕ್ಕೆ ಕೊಡೋದು ಅಂತ ಅಂದ್ಬಿಟ್ಟು ಅದು ಡೈಲಿ ಯೂಸ್ ಬಟ್ಟೆಗಳನ್ನ ಇಡೋಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಇನ್ನು ಒಂದು ಸ್ಟೆಪ್ ನಂದು ಒಂದು ಸ್ಟೆಪ್ ನನ್ನ ಮಗಂದು ಒಂದು ಸೈಡು, ಇನ್ನು ನಮ್ಮ ಮನೆಯವ್ರದ್ದು, ಈ ಥರ ಪಾರ್ಟಿಷನ್ ಮಾಡಿಕೊಂಡು ಅಲ್ಲೇ ಡೈಲಿ ಯೂಸ್ ಬಟ್ಟೆಗಳು ಮತ್ತು ಅವನದು ಕಾಲೇಜ್ ಬಟ್ಟೆಗಳು ಅದೆಲ್ಲ ಇಟ್ಕೊಂಡಿರ್ತೀನಿ ಅಲ್ಲೇ ನೋಡಿ. ಇಷ್ಟೆಲ್ಲ ಹರಗಿದೆ, ಇನ್ನೆಲ್ಲ ಜೋಡಿಸ್ಬೇಕು ಇವಾಗ. ಡೈಲಿ ಯೂಸ್ದು ನೈಟಿ, ಲಂಗ, ಬ್ಲೌಸ್ ಮತ್ತು ಸ್ಯಾರಿಗಳು ಈ ಕಡೆ ಜೋಡಿಸಿದ್ದೀನಿ. ಇಲ್ಲಿ ನನ್ನ ಮಗಂದು, ಇಲ್ಲಿ ನಂದು. ಇನ್ನು ಕೆಳಗಡೆ ಸ್ಟೆಪ್ ಇದೆ. ಇನ್ನು ಡ್ರೆಸ್ಗಳಿದೆ, ಕುರ್ತಿ ಡ್ರೆಸ್ ಟಾಪ್ಗಳು, ಅದೆಲ್ಲ ಅದನ್ನ ಜೋಡಿಸ್ಬಿಡೋಣ. ಇದು ನನ್ನ ಮಗಂದು ಬಟ್ಟೆಗಳು, ಅಂದರೆ ಡೈಲಿ ಯೂಸ್ದು ಮತ್ತು ಕಾಲೇಜ್ಗೆ ಹಾಕ್ಕೊಂಡು ಹೋಗೋದು, ಹೊರ್ಗಡೆಗೆ ಹಾಕ್ಕೊಂಡು ಹೋಗೋದು, ಫಂಕ್ಷನ್ಗೆ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇನ್ನು ಸ್ವಲ್ಪ ಬೇರೆ ಕಡೆ ಇಟ್ಟಿದ್ದೀವಿ. ಇನ್ನು ನಂದು ಡೈಲಿ ಯೂಸ್ದು, ಇನ್ನು ವೇಲ್ಗಳಿದು, ಇನ್ನು ಡ್ರೆಸ್ಸು ಟಾಪ್ಸ್ಗಳು ಅದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ. ಇನ್ನು ನಮ್ಮನೆಯವ್ರದ್ದು ಅಂಡರ್ವೇರು ಮತ್ತು ಬನೀನ್ಗಳು ಇಷ್ಟೇ ಅವ್ರದ್ದು ಇರೋದು ನೋಡಿ. ಪಂಚೆ, ಬನೀನು, ಟಿ ಶರ್ಟ್ ಇಷ್ಟೇ ಇರೋದು ಅವ್ರದ್ದು. ನಮ್ಮದೇ ಇಷ್ಟೆಲ್ಲ ಇದೆ, ಇಷ್ಟೇ. ಆಯಿತು, ಫೈನಲಿ ಜೋಡಿಸಿ ನೋಡಿ. ಇನ್ನು ಈ ಕಡೆ ಬೇಡದೇ ಇರೋವೆಲ್ಲ ಇಲ್ಲಿ ಇಷ್ಟಿದೆ, ಇದೆಲ್ಲ ಹೊರಗಡೆ ಹಾಕ್ಕೊಡ್ಬೇಕು. ಇದೆಲ್ಲ ಬೇಡದೇ ಇರೋವು, ಇನ್ನು ಸ್ವಲ್ಪ ರಿಪೇರಿ ಮಾಡಿಸೋಂಥವು ಇಲ್ಲಿಟ್ಟಿದ್ದೀನಿ. ಜಿಪ್ಗಳೆಲ್ಲ ಹೊರ್ಟೋಗಿದೆ ಇವೆಲ್ಲ, ಅದು ಜಿಪ್ಪೆಲ್ಲ ಹಾಕಿಸ್ಬೇಕು. ಆ ಜಿಪ್ ಹಾಕಿಸೋಂಥವು ಜಿಪ್ಗಳು ಹಾಕಿಸ್ಬೇಕು, ಅದೆಲ್ಲ ಇದು ರಿಪೇರಿ ಮಾಡಿಸೋಂಥವು. ಇನ್ನು ಇದೆಲ್ಲ ಚಿಕ್ಕದಾಗಿರೋದು ಬೇಡದೇ ಇರೋದೆಲ್ಲ ಇಲ್ಲಿಟ್ಟಿದ್ದೀನಿ. ಸರಿ, ಈಗ ಆಯಿತು, ಹೋಗಿ ಸ್ನಾನ ಮಾಡ್ಕೊಬಿಡ್ತೀನಿ. ತಿಂಡಿ ತಿನ್ನಬೇಕು, ಇನ್ನೂ ಪೂಜೆ ಆಗಿಲ್ಲ. ಸರಿ ಮತ್ತೆ ಸಿಗ್ತೀನಿ ನಿಮಗೆ. ಸ್ನಾನ ಎಲ್ಲ ಆಯಿತು, ಇನ್ನು ತಿಂಡಿ ತಿನ್ನಬೇಕಷ್ಟೇ. ಪೂಜೆ ಎಲ್ಲ ಆಗಿದೆ, ಇನ್ನು ತಿಂಡಿ ತಿನ್ನೋಣ. ಸಾಂಬಾರ್ಗೆ ಇಡ್ತಿದ್ದೀನಿ. ಇನ್ನು ಅಮ್ಮ ಊರಿಂದ ಮಾವಿನಕಾಯಿ ತಂದಿದ್ರು. ಚಿತ್ರಾನ್ನ ಮಾಡ್ಬೋದು ಅಥವಾ ಉಪ್ಪಿನಕಾಯಿ ಮಾಡ್ಬೋದು, ಏನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿಟ್ಟೆ. ಇಲ್ಲಾಂದರೆ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಹಾಲು ಇರುತ್ತಲ್ಲ ಅದ್ರದ್ದು, ಅದರಿಂದ ಕಪ್ಪಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿಟ್ಟೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಲ್ ಅಂತ ಬರುತ್ತೆ, ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತು ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.